ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಹಿಂಸಾ ಸಮತಾ ತುಷ್ಟಿಸ್ತಪೋ ದಾನಂ ಯಶೋ ಯಶಃ ಯಶೋ ಅಯಶಃ ಭವಂತಿ ಭಾವ ಭೂತಾನಾಂ ಮತ್ತ ಏವ ಪೃಥಕ್ ವಿಧಾಃ. ತಪಸ್ಸು, ಅಹಿಂಸೆ, ಯಶಸ್ಸು ಅಥವಾ ಅಯಶಸ್ಸು ಅಂದರೆ ಅಪಕೀರ್ತಿ, ಕೀರ್ತಿ ಅಪಕೀರ್ತಿ, ಮತ್ತು ತುಷ್ಟಿ ಅಥವಾ ಅಸಂತುಷ್ಟಿ, ತೃಪ್ತಿ ಇರಬಹುದು ಅತೃಪ್ತಿ ಇರಬಹುದು. ಇವೆಲ್ಲವೂ ಕೂಡ ನನ್ನ ಪ್ರಕೃತಿಯ ಕೆಲವು ರೂಪಗಳು. ಅವೆಲ್ಲವೂ ನನ್ನಿಂದಲೇ ಕೊಟ್ಟಿರುವಂತಹ ಫಲಗಳಾಗಿರುತ್ತೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರಿ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷಿ. ಇಂದು 24ನೇ ತಾರೀಕು ಶುಕ್ರವಾರ, ದಶಮಿ ತಿಥಿ ಹಾಗೂ ಇಂದು ಅನುರಾಧ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇರೋದರಿಂದ ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ. ಆದರೆ ಇಲ್ಲಿ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಆಧ್ಯಾತ್ಮಿಕವಾದಂತಹ ವಿಷಯಗಳಲ್ಲಿ ಇವತ್ತು ಬಹಳನೇ ಪ್ರಗತಿಯನ್ನು ನೋಡ್ತೀರಿ. ನಿರ್ಲಿಪ್ತತೆ ಉಂಟಾಗುತ್ತೆ ಮತ್ತು ನಿಮ್ಮ ಪ್ರೇಮ, ಪ್ರೀತಿ, ದಾಂಪತ್ಯ ಇತ್ಯಾದಿ ಮನಸ್ಸಿಗೆ ತೊಂದರೆ ಕೊಡುವಂತಹ ಬಂಧಗಳಿಂದ ಇಂದು ನಿಮಗೆ ಸ್ವಲ್ಪ ವಿಮೋಚನೆ ಸಿಕ್ಕಂತೆ ಆಗಿ ಆಧ್ಯಾತ್ಮ ಕಡೆ ಹೆಚ್ಚಿನ ಒಲವು ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ಸಪ್ತಮದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಪಾರ್ಟ್ನರ್ಶಿಪ್ ಇತ್ಯಾದಿ ವ್ಯವಹಾರಗಳಲ್ಲಿ, ದಾಂಪತ್ಯದಲ್ಲಿ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೋಡುವಂತಹ ದಿವಸ. ಬಹಳನೇ ಸುಖಕರವಾದಂತಹ ದಿವಸಗಳನ್ನು ನೋಡ್ತೀರಿ. ಬೇರೆಯವರು ಎಲ್ಲರೂ ಕೂಡ ನಿಮಗೆ ಅನುಕೂಲಕರವಾಗಿರ್ತಾರೆ. ಮತ್ತು ಇಂದು ಈ ಸ್ಥಾನದಲ್ಲಿ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಅತ್ಯಂತ ಹಿತಕರವಾದಂತಹ ದಿನಗಳನ್ನು ಈಗ ನೀವು ನೋಡ್ತಿದ್ದೀರಿ. ಮಿಥುನ ರಾಶಿಯವರಿಗೆ ನಿಮ್ಮ ಷಷ್ಠಕ್ಕೆ ಚಂದ್ರ ಬರ್ತಾ ಇದ್ದಾನೆ. ಇದರಿಂದ ಶತ್ರುನಾಶ, ಶತ್ರುಧ್ವಂಸ ಹಾಗೂ ಇಲ್ಲಿ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಯಾರು ಆಧ್ಯಾತ್ಮದಲ್ಲಿ ಮತ್ತು ಭಗವಂತನಿಗೆ ಸಂಬಂಧಿಸಿದಂತಹ ಉದ್ಯಮಗಳಲ್ಲಿ ಇದ್ದಾರೆ ಅಥವಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತಹವರಲ್ಲಿ ವೈರಾದ್ವೇಷ ಆಗದಂತೆ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ಕಫ ಇತ್ಯಾದಿ ಆಗಬಹುದು. ಹೀಗಾಗಿ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಅವಶ್ಯಕ. ಕರ್ಕ ರಾಶಿಯವರಿಗೆ ನಿಮ್ಮ ಪಂಚಮದಲ್ಲಿ ಚಂದ್ರ ಇದ್ದಾನೆ. ಪ್ರೇಮ, ಪ್ರೀತಿ ಪ್ರಕರಣಗಳು ಹಾಗೂ ಇನ್ವೆಸ್ಟ್ಮೆಂಟ್ ಇತ್ಯಾದಿ ವಿಚಾರಗಳಲ್ಲಿ ಇದು ತೊಡಕಾಗಬಹುದು. ಆದರೆ ಅಲ್ಲಿ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಧಾರ್ಮಿಕವಾಗಿ ಮುನ್ನಡೆದಾಗ ಹಣ ಕೂಡ ನಿಮ್ಮ ಕೈ ಸೇರಬಹುದು. ಮತ್ತು ದಾಂಪತ್ಯ ಅಥವಾ ಪ್ರೇಮ, ಪ್ರೀತಿ, ಸಂಬಂಧ ಇಂತಹ ವಿಷಯಗಳಲ್ಲಿ ಕೂಡ ಆಧ್ಯಾತ್ಮಿಕವಾದಂತಹ ನಿಲುವನ್ನು ತಗೊಂಡಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಬಹುದು. ಮಕ್ಕಳಿಗೆ ಇದು ಒಳ್ಳೆಯ ಸಮಯ. ನಿಮ್ಮ ಕ್ರಿಯಾತ್ಮಕತೆಯಿಂದ ಕೆಲಸಗಳನ್ನು ಸಾಧಿಸಿಕೊಳ್ಳಬಹುದು. ಸಿಂಹರಾಶಿಯವರಿಗೆ ನಿಮ್ಮ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಹೀಗಾಗಿ ಮನೆ, ಆಸ್ತಿಪಾಸ್ತಿ ವಿಚಾರ, ತಾಯಿಯ ಆರೋಗ್ಯ ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಆದರೆ ಅಲ್ಲಿ ಗುರುದೃಷ್ಟಿ ಇರೋದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ಕಾಣಬಹುದು. ಆದರೂ ಕೂಡ ನಿಮ್ಮ ವ್ಯಕ್ತಿತ್ವದಲ್ಲಿ ಕೆಲವೊಂದು ತೊಂದರೆಗಳಿದೆ ಅಂತ ನಿಮ್ಮ ತಾಯಿಯಾದಂಥವರು ಹೇಳಬಹುದು. ಇದನ್ನು ನೀವು ನಿಭಾಯಿಸಬೇಕಾಗುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿರೋರಿಗೆ, ಬರವಣಿಗೆ ಮತ್ತು ಮಾತು ಇಂತಹ ವಿಚಾರಗಳಿಂದ ದುಡ್ಡು ಮಾಡ್ತಾ ಇರೋರಿಗೆ, ಅಂದರೆ ಸೇಲ್ಸ್, ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲಿ ಇರೋರಿಗೆ, ಇಂಥವರಿಗೆ, ಮಾಧ್ಯಮಗಳಲ್ಲಿರೋರಿಗೆ ಎಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಕೆಲಸದಲ್ಲಿ ಪ್ರಗತಿ. ತುಲಾ ರಾಶಿಯವರಿಗೆ ನಿಮ್ಮ ದ್ವಿತೀಯ ಸ್ಥಾನಕ್ಕೆ ಚಂದ್ರ ಬಂದಿದ್ದಾನೆ. ಹೀಗೆ ಕುಟುಂಬದವರಿಂದ, ತಂದೆ ತಾಯಿ ಇತ್ಯಾದಿಗಳು ಯಾರು ನಿಮ್ಮ 4 ಗೋಡೆಗಳ ಮಧ್ಯೆ ವಾಸ ಮಾಡ್ತಾರೋ ಅಂತಹವರಿಂದ, ಅತಿ ಹತ್ತಿರದ ಕುಟುಂಬದವರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಇಲ್ಲಿ ಗುರುದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಅಲ್ಪ ಸ್ವಲ್ಪ ಧನಾಗಮ, ಮನೆಯಲ್ಲಿ ಸ್ವಲ್ಪ ಶುಭ ಸಮಾರಂಭಗಳು ಜರುಗುವಂತಹ ಸಂದರ್ಭಗಳನ್ನು ನೀವು ನೋಡಬಹುದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಬಂದಿರುವುದರಿಂದ ಮನಸ್ಸಿಗೆ ನೆಮ್ಮದಿ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ತೊಂದರೆಗಳಿಂದ ಪರಿಹಾರ. ಗುರುದೃಷ್ಟಿ ಬೀಳ್ತಾ ಇರೋದರಿಂದ ಧಾರ್ಮಿಕ ಆಸಕ್ತಿ ಹೆಚ್ಚಾಗುವುದು. ಧನು ರಾಶಿಯವರಿಗೆ ವ್ಯಯದಲ್ಲಿ ಚಂದ್ರ ಮತ್ತು ಅಲ್ಲಿ ವ್ಯಯಭಾವದಲ್ಲಿ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಧಾರ್ಮಿಕ ಮಾರ್ಗದಲ್ಲಿ ಇರುವಂತಹ ಕೆಲವು ಜನಗಳನ್ನು ಇವತ್ತು ನೀವು ತೊರೆದುಕೊಳ್ಳಬೇಕಾಗಿ ಬರಬಹುದು. ಅವರು ನಿಮಗೆ ಸಹಕಾರ ಕೊಡದೆ ಹೋಗಬಹುದು. ಆರೋಗ್ಯದಲ್ಲಿ ತೊಂದರೆಗಳು, ಏರುಪೇರು ಸಾಧ್ಯ. ಮಕರ ರಾಶಿಯವರಿಗೆ ನಿಮ್ಮ ಏಕಾದಶ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಅತ್ಯುತ್ತಮವಾದಂತಹ ಫಲ. ಇಲ್ಲಿ ಗುರುದೃಷ್ಟಿ ಕೂಡ ಬೀಳ್ತಾ ಇರೋದರಿಂದ ಧನಾಗಮ ಖಂಡಿತ ಹಾಗೂ ಜೀವನದಲ್ಲಿ ಆಧ್ಯಾತ್ಮಕ್ಕೆ ಸಂಬಂಧಿಸಿದಂತಹ ಉದ್ಯಮಗಳಲ್ಲಿ ಇರೋರಿಗೆಲ್ಲರಿಗೂ ಮಿತ್ರರಿಂದ ಧನ ಲಾಭ. ಕುಂಭರಾಶಿಯವರಿಗೆ ನಿಮ್ಮ ದಶಮ ಭಾವದಲ್ಲಿ ಅಂದರೆ ನಿಮ್ಮ ಕೆಲಸದ ಕ್ಷೇತ್ರ, ಕಾರ್ಯಕ್ಷೇತ್ರದಲ್ಲಿ ಚಂದ್ರ ಇದ್ದಾನೆ ಮತ್ತು ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಗಜಕೇಸರಿ ಯೋಗ. ಮೀನರಾಶಿಯವರಿಗೆ ನಿಮ್ಮ ನವಮದಲ್ಲಿ ಚಂದ್ರ ಇದ್ದಾನೆ ಮತ್ತು ಅಲ್ಲಿಗೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಭಾಗ್ಯೋದಯವಾಗುತ್ತೆ. ಅತಿ ಹೆಚ್ಚಿನ ಆಶೀರ್ವಾದ ಇವತ್ತು ಪ್ರಾಪ್ತಿಯಾಗುತ್ತೆ ಮತ್ತು ನಿಮ್ಮ ಭಾಗ್ಯದಲ್ಲಿ ಒಂದು ಮುಖ್ಯವಾದಂತಹ ದೊಡ್ಡ ತಿರುವು ಇಂದು ಸಾಧ್ಯ.
ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದೋ ಒಂದನ್ನಾದರೂ, ಒಂದು ಶ್ಲೋಕದಾದರೂ ಮಾಡಿದರೆ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜೀತೆ.